ಆನೇಕಲ್ ದಲಿತರಿಗೆ ಇಲ್ಲಿ ಇಲ್ಲ ರಕ್ಷಣೆ. ದಲಿತರ ಜಮೀನು ಕಬಳಿಸುವ ಹುನ್ನಾರ. ಹಿರಿಯರಿಂದ ಪಿತ್ರಾರ್ಜಿತವಾಗಿ ಬಂದಿರುವ ಆಸ್ತಿ ಕಬಳಿಕೆ ಆರೋಪ. ಖಾಸಗಿ ಶಾಲೆ ಮಾಲೀಕರ ಮೇಲೆ ಗಂಭೀರ ಆರೋಪ. 1956ರಲ್ಲಿ ಮೈಸೂರು ರಾಜ್ಯ ಇರುವಾಗ ಮಂಜೂರಾಗಿರುವ ಸ್ಥಳ, ಆದರೆ ಸ್ಥಳದಲ್ಲಿ ಖಾಸಗಿ ಶಾಲೆ ಕಟ್ಟಿರುವ ಆರೋಪ. ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿ ದಯಾನಂದ ಮೇಲೂ ಸಹ ಗಂಭೀರ ಆರೋಪ. ಖಾಸಗಿ ಶಾಲೆಗಳಿಗೆ ಮಣೆ ಹಾಕಿ ದಲಿತರಿಗೆ ಮೋಸ. ಹಾಗಾದ್ರೆ ಡಿಲ್ಲಿ ಪಬ್ಲಿಕ್ ಸ್ಕೂಲ್ ಇರೋದು ದಲಿತರ ಜಮೀನಲ್ಲ. ಎಲ್ಲವೂ ಗೊತ್ತಿದ್ದರೂ ಸಹ ಅಧಿಕಾರಿಗಳು ಕಳ್ಳಾಟ ಆಡಿರುವುದು ಯಾಕೆ? ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘದಿಂದ ಮಾನ್ಯ ಉಪವಿಭಾಗಾಧಿಕಾರಿ ಬೆಂಗಳೂರು ದಕ್ಷಿಣ ತಾಲೂಕುರವರಿಗೆ ಮನವಿ ಅಂತ ಹೇಳ್ಬಿಟ್ಟು ಬಂದಾಗ ಮೊನ್ನೆ ಸ್ಟ್ರಿಕ್ಟಾಗಿ ನಮ್ಮ ಸಲೀಂ ಸರ್ ಅವರು ಮಾನ್ಯ ಪೊಲೀಸ್ ನಿರ್ದೇಶಕರು ಅವರು ಒಂದು ಆದೇಶ ಮಾಡ್ತಾರೆ. ಯಾವುದೇ ಲ್ಯಾಂಡ್ ಇಶ್ಯೂಸ್ ಬಂದಾಗ ಪೊಲೀಸವರು ಇಂಟರ್ಫಿಯರ್ ಆಗಬಾರ್ದು. ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಬಂದಾಗ ಮಾತ್ರನೇ ಅದು ಬರಬೇಕು ಅಂತ ಹೇಳ್ಬಿಟ್ಟು. ಈಗ ನಾವು ಹೇಳ್ತಾ ಇರೋಂಥದ್ದು ಏನಂದರೆ 10 ಜನಕ್ಕೆ ಮನೆಗಳ ವ್ಯವಸ್ಥೆ ಆಗ್ತೈತಾ, ನಮ್ದು ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ. ನೋಡಿ, ಇದರಲ್ಲಿ ಆಗಿದೆ, 1 ಜನಕ್ಕೆ ಮಂಜೂರಾಗೈತೆ, ಅದರಲ್ಲಿ ನಮ್ದು ಅಬ್ಜೆಕ್ಷನ್ ಇಲ್ಲ. ಆಮೇಲೆ ಅಂಬೇಡ್ಕರ್ ಅವ್ರ ಭವನಕ್ಕೆ 10 ಗುಂಟೆ ಅಲ್ಲ 1 ಎಕರೆ ನಿಲ್ಬೇಕಾದ್ರೆ ಕಟ್ತೀವಿ, ಅದರಲ್ಲಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಇಲ್ಲಿ ಬಂದಿರೋಂಥ ಸಮಸ್ಯೆ ಏನಂದರೆ, ಸರ್ಕಾರದಿಂದ ಬಡವ್ರಿಗೆ ಮಂಜೂರು ಆಗಿರೋಂಥ ಜಮೀನಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಕಟ್ಕೊಂಡು ಎಂಜಾಯ್ಮೆಂಟ್ ಮಾಡೋ ಅಂಥದ್ದು ಎಷ್ಟು ಮಾತ್ರ ಸರಿ? ಇಂಥ ಬಡವರೆಲ್ಲ ಪ್ರಶ್ನೆ ಮಾಡಿದಾಗ ಇಂಥ ಬಡವ್ರ ಮೇಲೆ ಪೊಲೀಸ್ನವರೇ ಇವ್ರು ನೋಡ್ದು ಇವ್ರನ್ನೆಲ್ಲ ಪೊಲೀಸ್ನವರೇ ಇವ್ರ ಮೇಲೆ ಕೇಸ್ ಹಾಕಿ ಅವ್ರ ಯಜಮಾನ್ರದ್ದು ಅವ್ರು ಹೇಳೋಂಥದ್ದು ಏನಂದ್ರೆ ಅದು ನಾವು ಅರ್ಜಿಗಳು ಕೊಟ್ಟಿದ್ದೀರಿ. ಅವಾಗ ಪೊಲೀಸ್ ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ. ನಮ್ಗೆ ಅವ್ರ ಮನೆ ಗಂಟ ಹೋಗಿದ್ದಕ್ಕೆ ಸುಳ್ಳು ಹೇಳಿ ಕಳಿಸ್ಬಿಟ್ರು. ಡಿ.ಸಿ. ದಯಾನಂದ್ ಸಿದ್ದರಾಮಯ್ಯ ಅವ್ರಿಗೆ ಅಕ್ಕನ ಮಗ ಅಂತೆ. ಅದು ಡಾಕ್ಟ್ರ್ ಕಡೆಯಿಂದ ಪೊಲೀಸ್ ಕಡೆಯಿಂದ ಎಲ್ಲ ನಮಗೆ ಪ್ರೆಜರ್ ಕೊಟ್ಟು ಎಲ್ಲ ದುಡ್ಡು ಕೊಟ್ಟು ಎಲ್ಲ ಮುಚ್ಚಾಕ್ಬಿಟ್ರು. ಡಿ.ಸಿ. ದಯಾನಂದ್ ಸಿದ್ದರಾಮಯ್ಯನಿಗೆ ಸ್ವಂತ ಅಕ್ಕನ ಮಗ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ವರದಿ ಸಾಯಿಸಿರೋದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ನವರು ವರದಿ ಸಾಯಿಸಿದ್ರು ಅಂತೇಳ್ಬಿಟ್ಟು ನಾವು ಹಾಸ್ಪಿಟ್ಲಲ್ಲಿ ಎತ್ಕೊಂಡೋಗಿ ಹೆಣ ಇಕ್ಬಿಟ್ಟು 2 ದಿವಸ ವೆಯ್ಟ್ ಮಾಡಿ ಕಮಿಷನರ್ ಆಫೀಸ್ಗೂ ಫಸ್ಟು ಹೋಗಿದ್ರಿ. ಕಮಿಷನರ್ ಆಫೀಸ್ಗೆ ಹೋದಾಗ ಅವ್ರಿಗೆ ಅಲ್ಲೂ ಕಂಪ್ಲೇಂಟ್ ತಗೊಂಡಿಲ್ಲ. ಇವ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ಬಿಟ್ಟು ನಾವು ಸಿದ್ದರಾಮಯ್ಯ ಅವ್ರ ಹತ್ರಕ್ಕೆ ಹೋದ್ರಿ, ಅವರು ಕಂಪ್ಲೇಂಟು ತಗೊಂಡಿಲ್ಲ. ಎಲ್ಲ ದುಡ್ಡು ಕೊಟ್ಟು ಡಾಕ್ಟ್ರ್ ಕಡೆಯಿಂದ ಪೊಲೀಸ್ ಕಡೆಯಿಂದ ಎಲ್ಲ ಮುಚ್ಚಾಕ್ಬಿಟ್ರು. ಮೀಡಿಯಾದವ್ರು ಬಂದಿದ್ರು ಕೂಡ ಅವರು ನಮ್ಮ ತಾತ ನಮ್ಮ ಅಜ್ಜಿಯವ್ರಿಗೆ ನಮ್ಮ ಅಪ್ಪ ಕೊಟ್ಟಿದ್ರು. ಗೌರ್ಮೆಂಟಿಂದ ಇಂದಿರಾ ಗಾಂಧಿ ಕೊಟ್ಟಿದ್ದು ಜಾಗ. ಇವಾಗ ನಿಮ್ಮ ಜಾಗ ಯಾವ ಕಡೆ ನೀವು ಇದ್ದಿದ್ದು? ಹಿಂಗೆ ಕೆಳಗಡೆ ಇದ್ದಿದ್ದು. ಇಂದಿರಾ ಗಾಂಧಿ ಅಮ್ಮ ಕೊಟ್ಟಿದ್ಮೇಲೆ ನಮ್ಮ ಅಪ್ಪ ಏನು ಮಾಡಿದ್ರು, ನಮ್ಮ ತಾತವರೆಲ್ಲ ಹೆಂಗಿತ್ತು ಹಂಗೆ ಇಟ್ಕೊಂಡು ಕೂತ್ಕೊಂಡು, ಅಕ್ಕಪಕ್ಕ ಜಮೀನವರೆಲ್ಲ ಸ್ವಲ್ಪ ಬುದ್ಧಿ ಮಾಡ್ಕೊಂಡು ಪೇಪರ್ಗಳೆಲ್ಲ ಮಾಡ್ಕೊಂಡು. ಇವಾಗ ಈ ಕಡೆ ಖಾಲಿ ಐತಲ್ಲ ಆ ಜಾಗ ಯಾರ್ದು? ಎಲ್ಲ ಬಿಡಿಯೋ ಜಾಗಗಳಿವೆಲ್ಲ. ಆ ಕಾಲದಲ್ಲಿ ಏನು ಮಾಡಿದ್ರು, ಆ ಕಾಲದಿಂದನೇ ಫುಲ್ಲು ರೌಡಿಗಳು. ನಮ್ಮಪ್ಪ ನಮ್ಮಮ್ಮ ಹೊಡೆಯೋದು, ಕೋನ್ಕುಂಟೆ ಕಡೆಯಿಂದನೂ ರೌಡಿಗಳೇ. ಅಲ್ಲಿಂದ ಆಮೇಲೆ ಇವರಲ್ಲಿ ದೊಡ್ಡವರು ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಇವನ ಹತ್ರ ಏನೂ ಇಲ್ಲ, ಇವ್ನಿಗೇನು ಮಾಡಿಕೊಡ್ಬಾರ್ದು, ಇವನಿಗೆ ಎಲ್ಲಿ ಏನು ಬರೋದನ್ನು ತೋರಿಸ್ಬಾರ್ದು, ತೋರಿಸ್ತೀರಾ ಈ ಜಾಗಗಳನ್ನ ಹಿಡ್ಕೊಬೇಕು ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಮನೆಗಳಿಗೆ ಬೇರೆ ಬನಶಂಕರಿ ಕಡೆಯಿಂದ ಸಾಬ್ರುಗಳನ್ನ ಅವ್ರನ್ನ ಇವ್ರನ್ನ ಕರ್ಕೊಂಬಂದು ಜಾಗಗಳನ್ನ ಬಿಟ್ಟು ಕೊಟ್ಬಿಟ್ರು. ನಾವೇನಾದರೂ ಕೇಳೋಕ್ಕೆ ಹೋದ್ರೆ ಹೊಡೆಯೋಕ್ಕೆ ಬರೋದು. ಅದಕ್ಕೆ ನಮ್ಮಪ್ಪ ಸ್ವಲ್ಪ ಭಯ ಜಾಸ್ತಿ. ಅಯ್ಯೋ ಒದೆ ತಿನ್ನೋಕ್ಕಾಗಲ್ಲ, ಅವ್ರ ಹತ್ರ ಓಡಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಅಂತ. ಕೆಲಸ ಮಾಡಮ್ಮ, AC ಕೋರ್ಟಲ್ಲಿ ಇದು ಪ್ರಕರಣ ನಡೀತೈತೆ. ಸ್ವಲ್ಪ ಮಾತಾಡ್ಬಿಡ್ತೀನಿ ಫುಲ್ಲು. ಆ ಥರ ಮಾತಾಡಿ ಹೊಡೆಯೋಕ್ಕೆಲ್ಲ ಬರೋರಲ್ಲ. ಅದಕ್ಕೆ ಏನು ಮಾಡಿದ್ರು, ನಮ್ಮ ಅಪ್ಪವರು ಎಂತಕ್ಕೂ ಹೋಗ್ತಾ ಇರಲಿಲ್ಲ. ಇರೋ ಮನೆಯಲ್ಲಿ ಇದ್ಕೊಂಡು ಅಡಿಗೆ 1 ರೂಪಾಯಿ 50 ಪೈಸೆ ಆ ಥರ ಪಾಯ ಹೊಡ್ಕೊಂಡು ಜೀವನ ಮಾಡಿದ್ರು. ನಾನು ಯಾರನ್ನೂ ಓದಿಸೂ ಇಲ್ಲ, ನಮ್ಮದ್ರಲ್ಲಿ ಯಾರೂ ಓದೂ ಇಲ್ಲ. ನಾವು ಕಟ್ಕೊಂಡಿರೋರು ಯಾರೂ ಓದಿಲ್ಲ. ನಾವು ಹಂಗೆ ಬಡಿಸ್ತಂದೆಲ್ಲ ಬಂದ್ಬಿಟ್ವಿ. ನಮಗೆ ಎಲ್ಲೋ ಕೇಳಿದ್ರು ದುಡ್ಡು ಇಸ್ಕೊಂತಾರೆ, ಪೇಪರ್ ಮಾಡಿಕೊಡ್ತೀರಿ ಅಂತ ಪೇಪರ್ ಮಾಡಿಕೊಡಲ್ಲ. ಆಮೇಲೆ ಆ ಥರನೇ ಮಾಡೋ, ಯಾರ ಹತ್ರ ಹೋಗೋಕ್ಕಾದ್ರೆ ಹೋಗಮ್ಮ ಅಲ್ಲಿ ಮಾಡಿಕೊಡ್ತಾರೆ ಇಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ, ಯಾರೂ ಮಾಡಿಕೊಡಲ್ಲ. ಆಮೇಲೆ ಹೇಳ್ತಾರೆ ಜಾತಿ ಸರ್ಟಿಫಿಕೇಟ್ ಎತ್ಕೊಂಬರ್ರಿ, ಇನ್ಕಮ್ ಸರ್ಟಿಫಿಕೇಟ್ ಎತ್ಕೊಂಬರ್ರಿ ಅಂತಾರೆ. ಈ ಅಲ್ಲಿಗೋದ್ರೆ ನಿಮ್ಮವ್ರು ಓದಿರೋರು ನಂಬರ್ ಎತ್ಕೊಂಬರ್ರಿ ಅಂತಾರೆ. ಹಂಗಾಗಿ ಹಿಂಗಾಗಿ ಏನು ಮಾಡ್ರಿ, ಸ್ವಲ್ಪ ಜನ ಹೇಳ್ತಾರೆ ಅಮ್ಮ ಇರಮ್ಮ ಒಂದು ನಿಮಿಷ ಇರಮ್ಮ, ಈಗ ನನಗೆ 1 ನಿಮಿಷ ಕೇಳಿ, ಹಿಂದೆ ಏನು ನಡೆದೈತೆ ಅದೆಲ್ಲ ನಮ್ಗೆ ಬೇಡ. ಈಗ ಕೋರ್ಟಲ್ಲಿ ಐತೆ, ನಾನು ಈಗಾಗಲೇ ಮನವಿ ಮಾಡಿದ್ದೀನಿ. ಆಮೇಲೆ ನಾನು ಲೆಟರ್ಡಲ್ಲಿ ಕೂಡ ಅರ್ಜಿ ಕೊಟ್ಟಿದ್ದೀನಿ. ಇವರು ಪ್ರಕಾರ ನೀವು ಹಳೆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಕೂಡಲೇ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜಾಗ ಎಲ್ಲಿಂದ ಎಲ್ಲಿಗೆ ಬರ್ತೈತೆ ನೀವು ಗುರುತು ಮಾಡಿಕೊಡ್ಬೇಕು. ಅದರಲ್ಲಿ ಎಂಥ ಬಲ್ಲಾಡಿರಿದ್ರೂ ಅವ್ರನ್ನ ನೀವು ಸರ್ಕಾರಿ ಒತ್ತುವರಿ ತೆರವು ಮಾಡಿಸಿ ಇವ್ರ ಜಾಗ ಇವ್ರು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಅರ್ಥ ಆಯ್ತಲ್ಲ? ಹಿಂದೆ ಏನಾಯಿತು, ಈಗ ಅದಿರಲಿ, ಮುಂದಕ್ಕೆ ಯಾವ ಥರ ಕೇಳಿ ಮುಂದಕ್ಕೆ ಯಾವ ಥರ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ರೂಪಿಸ್ಕೊಂಡು ಹಂತಂತವಾಗಿ ಹೋರಾಟ ಮಾಡೋಣ. ಆಮೇಲೆ ಕಾನೂನು ಉಲ್ಲಂಘನೆ ಆಗೋವಂಥ ಕೆಲಸನ ಯಾವುದೂ ಮಾಡೋಂಗಿಲ್ಲ. ಅರ್ಥ ಆಯ್ತಲ್ಲ?
ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅರ್ಜಿ ಕೊಟ್ಟಿದ್ದೀವೋ ಅದನ್ನ ಫಾಲೋಅಪ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ AC ಕೋರ್ಟಲ್ಲಿ ಏನು ಆದೇಶ ಕೊಟ್ಟಿದೆ ಅದನ್ನ ನೋಡಿಕೊಂಡು ಆಮೇಲೆ ನಾವು ಸ್ಥಳಕ್ಕೆ ಹೋಗಿ ಅದೇನು ಮಾಡಬೇಕು ಮಾಡೋಣ. ಓಕೆನಾ ಇರಮ್ಮ? ಎಲ್ಲ ಆಗ್ತೈತಿ ನಮ್ಮ ಕರೆಂಟ್ ಇಲ್ಲ, ಸ್ವಲ್ಪ ಸಮಾಧಾನ. ಊರವ್ರು ಏನಲ್ತೆ ಊರವರು ಅವ್ರಿಗೆ ಸಪೋರ್ಟ್. ನಮಸ್ಕಾರ. ನಾವು ಇವತ್ತಿನ ದಿನ ನಮ್ಮ ಉತ್ರಳ್ಳಿ ಹೋಬಳಿ ಹರಿನಗರ ಗ್ರಾಮದಲ್ಲಿ ಇದ್ದೀವಿ. ಹರಿನಗರದಲ್ಲಿ ಈ ವಾರ್ಡ್ ಬಂದು ಕೊತ್ನೂರು ಗ್ರಾಮ. ಈ ಗ್ರಾಮ ಇದು ನಾವೇನು ಇವಾಗ ನಿಂತ್ಕೊಂಡಿದ್ದೀವಿ ಪ್ಲೇಸು, ಇದು ಸರ್ವೆ ನಂಬರ್ 156 ಹರಿನಗರ. ಇದು ಇಲ್ಲೇನಾಗ್ತೈತೆ, ಸುಮಾರು ಹಳೆ ಡಾಕ್ಯುಮೆಂಟಿಂದ ಇಲ್ಲಿ ತನಕ ತಗೊಂಡ್ರು ಮುನಿಯಮ್ಮನವ್ರ ಹೆಸರಲ್ಲಿ ಜಮೀನು ಇರ್ತೈತಿ. ಇವರೆಲ್ಲ ಮುನಿಯಮ್ಮನವ್ರ ವಂಶಸ್ಥರು. ಇವರು ಯಾರೋ ಇವಾಗ ಬರ್ರಿ ಬಾ ಇಲ್ವಾ, ಇವರೆಲ್ಲ ಮುನಿಯಮ್ಮನವ್ರ ವಂಶಸ್ಥರು. ಇವ್ರಿಗೆ ಸಂಬಂಧಪಟ್ಟಂಗೆ ಅವತ್ತಿಂದ ಪಾಪ ಜಮೀನು ಬೆಳೆ ಬೆಳ್ಕೊಂಡಿರ್ತಾರೆ, ಎಲ್ಲ ಇರ್ತಾರೆ. ಆದರೆ ಈ ಸರ್ವೆ ನಂಬರಲ್ಲಿ ಸುಮಾರು 40 ಎಕರೆ ಜಮೀನು ಐತಿ. ಈ 40 ಎಕರೆ ಜಮೀನಲ್ಲಿ ಸರ್ಕಾರದವ್ರು ಏನು ಮಾಡ್ತಾರೆ, ಒಂದಷ್ಟು ಜಮೀನನ್ನು ಬಡವರಿಗೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇದಕ್ಕೆ ಕೊಡ್ತಾರೆ. ಏನದು ಆಶ್ರಯ ಯೋಜನೆ ಅಡಿ ಮನೆಗಳು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ, ಸೈಟ್ಗಳು, ನಿವೇಶನಗಳು. ಅದೆಲ್ಲ ಅಬ್ಜೆಕ್ಷನ್ ಇಲ್ಲ. ಮತ್ತು ಇನ್ನೊಂದು 10 ಗುಂಟೆನ ಅಂಬೇಡ್ಕರ್ ಭವನ ಆಗಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇದರಲ್ಲೇ ನಾವೇ ಹತ್ರ ಇದ್ದು, ಇವ್ರ ಫ್ಯಾಮಿಲಿಯವರೇ ಹತ್ರ ಇದ್ದು, ಅಂಬೇಡ್ಕರ್ ಅವರು ನಮಗೆ ಇಷ್ಟು ಮಾತ್ರ ಬದುಕೋದಕ್ಕೆ ಅವಕಾಶ ಮಾಡಿರೋಂಥವ್ರು, ಅಂಬೇಡ್ಕರ್ ಭವನ ಆರಾಮಾಗಿ 10 ಗುಂಟೆ ಅಲ್ಲ 20 ಗುಂಟೆಯಲ್ಲಿ ಮಾಡಲಿ, ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಆಮೇಲೆ ಮನೆಗಳಾಗೈತಲ್ಲ, ಸೈಟುಗಳು, ಅದರಲ್ಲಿ ಇವ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ 6 ಎಕರೆ ಜಮೀನು ಒಂದು ಪ್ರೈವೇಟ್ ಸ್ಕೂಲ್ ಕಟ್ಟಿರೋಂಥದ್ದು, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಒಂದು ಪ್ರೈವೇಟು. ಅಂದರೆ ಅವ್ರಿಗೆ ನೋಡಿ, ಇಲ್ಲಿ ಹೈಕೋರ್ಟ್ ಆದೇಶದಂತೆ ನೋಡಿ, ಇಲ್ಲಿದೆ ಹೈಕೋರ್ಟ್ ಆದೇಶ. ಸರ್ವೆ ನಂಬರ್ 111ರಲ್ಲಿ ಸ್ಕೂಲಿಗೆ ಮಂಜೂರಾಗೋದು ಜಾಗ, ಸರ್ವೆ ನಂಬರ್ 111ರಲ್ಲಿ. ಆದರೆ ಸರ್ವೆ ನಂಬರ್ 156ರಲ್ಲಿ ಒಂದಷ್ಟು ಡೂಪ್ಲಿಕೇಟು ಡಾಕ್ಯುಮೆಂಟ್ನ ಒಂದಷ್ಟು ಎಲ್ಲ ರೆಡಿ ಮಾಡಿಕೊಂಡು ನೋಡಿ, ಸರ್ಕಾರದ ಹೈಕೋರ್ಟ್ ಆದೇಶದ ಕಾಪಿನೇ ಇತ್ತು ನನ್ನ ಹತ್ರ. ನಾನು ತೋರಿಸ್ತಾ ಇರೋಂಥದ್ದು ಹೈಕೋರ್ಟ್ ಆದೇಶ ಕಾಪಿನೇ ನಾನು ತೋರಿಸ್ತಾ ಇರೋದು, ಅರ್ಥ ಆಯ್ತಲ್ಲ? ಅದ್ರ ಪ್ರಕಾರ ಇವ್ರಿಗೆ ಮಂಜೂರಾಗೋವಂಥದ್ದು ಸರ್ವೆ ನಂಬರ್ 111. ಆದರೆ ಇವ್ರು 150ರಲ್ಲಿ ಬಂದು ಇಲ್ಲಿಗಲ್ಲಾಗಿ 6 ಎಕರೆ ಜಮೀನಲ್ಲಿ 6 ಎಕರೆ ಬರ್ರಿ ಹತ್ರ ಬರ್ರಿ 156ರಲ್ಲಿ ಬಂದು ಇಲ್ಲಿಗಲ್ಲಾಗಿ 6 ಎಕರೆ ಅಷ್ಟು ಜಮೀನಲ್ಲಿ ಬಂದು ಇಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಕಟ್ಕೊಂಡಿರೋಂಥದ್ದು. ಕಟ್ಕೊಂಡು ಏನು ಮಾಡ್ತಾರೆ ನೋಡಿ, ಈ ಫ್ಯಾಮಿಲಿನವ್ರನ್ನ ನೋಡಿ, ಮನೆ ನೋಡಿದ್ರೆ ಹೊಟ್ಟೆ ಉರಿತೈತಿ. ಆ್ಯಕ್ಚುಲಿ ಜಮೀನು ಮೂಲ ವಾರಸದಾರ ಇವರೇ, ಎಲ್ಲ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳೈತಿ. ಆದರೆ ಇವ್ರನ್ನೇ ಒಂದಷ್ಟು ಜನ ಪ್ಲ್ಯಾನ್ ಮಾಡೋಂಥದ್ದು, ಹೊಡೆಯೋಂಥದ್ದು ನೋಡಿ. ಈ ಹೆಣ್ಣು ಮಗಳನ್ನ ಕಾಲು ಮುರಿದಾಕ್ಬಿಟ್ಟು ಅವರೇ ಕೇಸ್ ಹಾಕಿ, ಅವರೇ ಇದು ಮಾಡಿಬಿಟ್ಟು ಕಾಲೇ ಮುರಿದೋಗೈತಿ, ಅವರೇ ಕೇಸ್ ಹಾಕ್ಬಿಟ್ಟು ಮತ್ತೆ ಆ ಹುಡುಗಿನ ಮೇಲೆ ಕೇಸ್ ಮಾಡೋಂಥ ಕೆಲಸ ಮಾಡಿದ್ದಾರೆ ನೋಡಿ. ಎಷ್ಟು ಜನಕ್ಕೆ ಮಂಜೂರಾಗೈತೆ, ಇಲ್ಲಿ ಇಷ್ಟು ಜನಕ್ಕೆ ಮಂಜೂರಾಗೈತೆ. ಆದರೆ ಇಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಇಲ್ಲಿಗೆಲ್ಲ ಕಟ್ಕೊಂಡು ಇಂಥ ಬಡವರಿಗೆಲ್ಲ ಮೋಸ ಮಾಡಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರೇನು ಮಾಡ್ತಾರೆ, ಕಾನೂನಾತ್ಮಕವಾಗೇ ನಾವು ಹೋಗೋಣ ಅಂತ ಹೇಳ್ಬಿಟ್ಟು AC ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಆದರೆ ಇಲ್ಲಿ ತನಕ ಆಪೋಸಿಟ್ ಅವರು ರೆಸ್ಪಾಂಡೇ ಆಗಲ್ಲ. 21ರಿಂದ ಇಲ್ಲಿ ತನಕ ರೆಸ್ಪಾಂಡೇ ಆಗಲ್ಲ. 5 ವರ್ಷಗಳ ಕಾಲ ಇವ್ರ ಫೈಲ್ ಏನಾಗೈತೆ, ಇವ್ರ ಕೇಸ್ ಏನು ಪಾಪ, ಇವ ಅಮ್ಮ ಡೇಟ್ಗೂ ಕೇಸ್ಗೆ ಹೋಗ್ತಾ ಇದ್ದಾರೆ. ಆದರೆ AC ಕೋರ್ಟ್ಗೆ ಆಪೋಸಿಟ್ ಅವರು, AC ಕೋರ್ಟಲ್ಲಿ ಆಪೋಸಿಟ್ ಅವ್ರು ಇಲ್ಲಿ ತನಕ ಬಂದು ಅಬ್ಜೆಕ್ಷನ್ನೇ ಹಾಕಿಲ್ಲ. ಎಲ್ಲ ದಾಖಲೆಗಳನ್ನ ಎಲ್ಲ ಪ್ರತಿಯೊಂದು ಮಾಡಿಕೊಂಡು, ಆಮೇಲೆ ದಯವಿಟ್ಟು ನಾನು ಹೇಳೋಂಥದ್ದು ಏನಂದರೆ, ಇವ್ರಿಗೆ ಮಾಡೋವಂಥ ಅಡ್ವೊಕೇಟ್ಗಳು ಅಥವಾ ಇವರು ಸಂಬಂಧಪಟ್ಟಂಥ ಅಧಿಕಾರಿಗಳೇನಾದರೂ ಇವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಏನು ಅನ್ನೋದು ದಯವಿಟ್ಟು ಇದನ್ನ ಪರಿಶೀಲನೆ ಆಗಬೇಕು. ಆಮೇಲೆ 156 ಸರ್ವೆ ನಂಬರಲ್ಲಿ ಇವ್ರಿಗೆ ಬರಬೇಕಾಗಿರೋಂಥ ಅಷ್ಟೂ ಜಮೀನನ್ನು ಸರ್ಕಾರಿ ಅಧಿಕಾರಿಗಳು ನೀಟಾಗಿ ಅದನ್ನು ಸರ್ವೆ ಮಾಡಿ ಇವ್ರಿಗೆ ಬರಬೇಕಾಗಿರೋಂಥ ನೋಡಿ, ಇಂಥ ಬಡವರಿಗೆ ಏನೂ ಇಲ್ಲ ನೋಡ್ರಿ, ನಿರ್ಗತಿಕರು ಇವರು ಪಾಪ, ಏನಿಲ್ಲ. ಇಂಥ ಬಡವ್ರಿಗೆ ಪಾಪ ಜಮೀನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಮತ್ತು ಇವ್ರ ಕುಟುಂಬಸ್ಥರ ಜೊತೆ ನಿರಂತರವಾಗಿ ನಾವು ನಮ್ಮ ಸಂಘಟನೆಯವರು ನಿರಂತರವಾಗಿ ಇವ್ರ ಜೊತೆ ನಿಂತು ಇವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ ಸರ್. ದಿನ ಒಂದಷ್ಟು ವರ್ಷ ಆಗೈತಿ. ಎಷ್ಟು ವರ್ಷ ಆಯಿತು? 1 ವರ್ಷ ಆಯಿತು. 1 ವರ್ಷದಿಂದ ನಡೆದಿರೋಂಥದ್ದು. ಇವ್ರಿಗೆ ಅಣ್ಣ ನೋಡೇ ಇಟ್ಕ 70 ತಿರ್ಕೊಂತಾನೆ. ಈ ಹೆಣ್ಮಕ್ಳಿಗೆ ಕಾಲು ಮುರಿದೈತಿ, ನಮಗೂ ಕೈ ಆಪ್ರೇಷನ್, ಅವ್ರಿಗೂ ಕೈ ಆಪ್ರೇಷನ್ ಎಲ್ಲ ಆಗೈತೆ. ಹಿಂಗೆ ಕೇಳೋರಿಲ್ಲ, ಅದೇನು ದಿಕ್ಕಿಲ್ಲ, ದಿವಾಣಿ ಇಲ್ಲ ಪಾಪ ಇವ್ರಿಗೆ. ಇನ್ನೇನು ಮಾಡ್ತಾರೆ ಪಾಪ, ತುಂಬ ಕಷ್ಟದಲ್ಲಿರೋಂಥವ್ರು. ಎಲ್ಲಿ ನ್ಯಾಯ ಸಿಗಲಿಲ್ಲ ಇವ್ರಿಗೆ. ಈಗ ನಾವು ಹೇಳೋಂಥದ್ದು ಏನಂದರೆ, ದಾಖಲೆಗಳನ್ನ ಪರಿಶೀಲನೆ ಮಾಡಿ, ನೀವು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಯಾವ ಥರ ಏನೈತೆ ನೋಡಿ. ಈಗ ಗೌರ್ಮೆಂಟ್ ಸ್ಕೂಲ್ ಕಟ್ಕೊಂಡಿದ್ದಾರೆ, ಸ್ಕೂಲ್ ನಮ್ದು ಅಬ್ಜೆಕ್ಷನ್ ಇಲ್ಲ. 2 ಗೌರ್ಮೆಂಟ್ ಸ್ಕೂಲ್ ಕಟ್ಟಿದ್ದಾರೆ ಈ ನಮ್ಮ ಇದರಲ್ಲೇ ಸರ್ವೆ ನಂಬರ್.
ಈಗ ಈ ಸರ್ವೆ ನಂಬರಲ್ಲಿ 40 ಎಕರೆ ಜಮೀನು ಇರೋದ್ರಿಂದ ಇವ್ರದ್ದು ಎಲ್ಲಿ ಬರ್ತೈತೆ ಏನು ಅಂತ ಹೇಳ್ಬಿಟ್ಟು ಸರ್ವೆ ಅಧಿಕಾರಿಗಳು ಬಂದರೆ ಸರ್ವೆ ಅಧಿಕಾರಿಗಳಿಗೆ ನೀವು ಧಮಕಿ ಹಾಕುವಂಥದ್ದು, ಇವ್ರಿಗೆ ಸರ್ವೆ ಮಾಡಬಾರ್ದು ಅನ್ನೋದು. ಮತ್ತು ಇವರು ಮನೆ ನೋಡಿ, ಇವ್ರು ಇರೋದು, ಇವ್ರ ಮನೆ ಈ ಪೊಸಿಷನ್ ಇರೋದು ಸರ್ವೆ ಸ್ಕೆಚ್ಗಳಲ್ಲಿ ತೋರಿಸ್ತಾರೆ, ಒಂದಷ್ಟು ಸರ್ವೆ ಸ್ಕೆಚ್ಗಳಲ್ಲಿ. ಆದರೆ ಜಮೀನು ಯಾಕೆ ತೋರಿಸ್ತಾ ಇಲ್ಲ, ಜಮೀನಿಗೆ ಸಂಬಂಧಪಟ್ಟಂಗೆ ಯಾಕೆ ಮಾಡ್ತಾ ಇಲ್ಲ? ಮತ್ತು ಇಷ್ಟೆಲ್ಲ ದೌರ್ಜನ್ಯಗಳಾದ್ರೂ ಯಾಕೆ ಇದ್ರ ಕಡೆ ಒಂದಷ್ಟು ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಇವಾಗ ನಾವು ಸಂಬಂಧಪಟ್ಟಂಗೆ ನಾವು ಮಾಡ್ತಾ ಇರೋಂಥ ಪ್ರಶ್ನೆ. ದಯವಿಟ್ಟು ಮಾನ್ಯ ಸಚಿವರು ಇವರ ಒಂದು ಕುಟುಂಬಸ್ಥರನ್ನ ನೋಡಿ, ಮತ್ತು ಜಿಲ್ಲಾಧಿಕಾರಿಗಳು ದಕ್ಷ ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರು ದಯವಿಟ್ಟು ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿ AC ಅವ್ರಿಗೆ ಡೈರೆಕ್ಷನ್ಸ್ ಮಾಡಿ ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಒಂದು ಅಂತಿಮ ತೀರ್ಪನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.